ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಹಿರಿದು ಸಂಸ್ತುತಿಯೇ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾತನ ವಾಣಿಯರ ಪಾಂಬುಜಕ್ಕೆ ಬಡಬಡುತ್ತ ವರ್ಣಿಪೆನಿ ಕಥಾಮೃತ ಸೇದಿ ದೇಶಕ್ಕೆ ಯಾರೆಂದುಕೊಂಡಿದ್ದೀರಿ? ನಾನಾ ಸರಿ ಅನಾಕವಿ ಮುಕುಟ ಮಣಿ ಜನಿಸಿದವನೇ ಈ ವಸು ಚಕ್ರವರ್ತಿ ವಸುಂಧರೆಯ ಮುಕುಟಮಣಿಯಂತೆ ವಿರಾಜಿಸುತ್ತಲಿದೆ ನಮ್ಮಿ ಚೇದಿ ದೇಶ. ಈ ಚೇದಿ ದೇಶದಲ್ಲಿ ಸತ್ಯ ಧರ್ಮ ನ್ಯಾಯ ನಿಷ್ಠೆಯಿಂದ ನಾನು ಆಳ್ವಿಕೆ ಮಾಡಿಕೊಂಡು ಬರುತ್ತಾ ಇದ್ದೇನೆ. ಮಾನವ ನಿಂತರೆ ಮರವಾಗುತ್ತಾನೆ, ನಡೆದರೆ ಅಮರನಾಗುತ್ತಾನೆ. ತಾನು ನಡೆಯುವುದಲ್ಲದೆ ಮತ್ತೊಬ್ಬರು ನಡೆಯುವಂತೆ ನೋಡಿಕೊಳ್ಳುವಾತ ಮಹಾಮಾನವನಾಗುತ್ತಾನೆ, ನರೋತ್ತಮನಾಗುತ್ತಾನೆ. ಮಾನವನ ಶ್ರೇಷ್ಠತೆ ಇರುವುದು ತೂಕಡಿಸುವುದರಲ್ಲಿಲ್ಲ, ತೂಕ ಹಿಡಿದು ನಡೆಸುವುದರಲ್ಲೇ. ಹೀಗೆ ಕಲ್ಲಿನಂತೆ ಬಿದ್ದಿರದೆ ಹುಲ್ಲಿನಂತೆ ಹಾರಾಡದೆ ಲಯಬದ್ಧವಾದಂತಹ ಜೀವನ ಕ್ರಮವನ್ನ ಯಾವಾತ ಕ್ರಮಿಸುತ್ತಾನೋ ಅವನೇ ಕುಸುಮಾಕ್ಷನ ಪರಮಾನುಗ್ರಹಕ್ಕೆ ಪಾತ್ರನಾಗುತ್ತಾನೆ. ತದ್ರೀತಿಯ ಜೀವನವನ್ನು ಮಾಡುತ್ತಿರುವವನು ಈ ವಸು ಚಕ್ರವರ್ತಿ. ನನ್ನ ಪ್ರತಿ ಪ್ರಜೆಗಳನ್ನು ನನ್ನ ಮಕ್ಕಳ
ಮಕ್ಕಳೋಪಾದಿಯಲ್ಲಿ ನಾನು ನೋಡಿಕೊಂಡು ಬರುತ್ತಾ ಇದ್ದೇನೆ. ಪ್ರಜೆಗಳ ಕಷ್ಟವೇ ಅದು ನನ್ನ ಕಷ್ಟ ಎನ್ನುವ ಹಾಗೆ ಭಾವಿಸುವವನು ನಾನು. ಹಾಗಾಗಿ ರಾಜ ಪ್ರತ್ಯಕ್ಷ ದೇವತಾ ಎನ್ನುವಂತಹ ಮಾತಿಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ವರ್ತಮಾನ ಕಾಲದಲ್ಲಿ ವಸು ಚಕ್ರವರ್ತಿಯ ಆಳ್ವಿಕೆ ನಡೆಯುತ್ತಾ ಇದೆ ಎನ್ನುವ ಹಾಗೆ ನಮ್ಮವರೆಲ್ಲ ಆಡುತ್ತಿರುವಾಗ ಮನಸ್ಸು ತುಂಬಿ ಬರುತ್ತಾ ಇದೆ. ನಮ್ಮವರ ಏಳಿಗೆಗಾಗಿ ನಾನೇನು ಮಾಡಿದವಲ್ಲಿರ? ಮೈತ್ರಿಯೊಳಗನುಗ್ರಹಿಸಿ ಭೂಮಿ ಬಗೆ ವಾಸವಾಗಿರುವ ಸುದೆಯೊಳಗ ಮರಪತಿಯಂತೆ ಲೇಸಾಗಲೇನು ಆಶಿಸುತ್ತ ಶುಭಗಳನ್ನು ತನ್ನ ಮಾಲೆಯ ಬಿಡಿದು ಬಾದರದಿ ಮೆರೆವ ಖಗವರೂಥವ ಏರುತ್ತಲಿ ದೋಷದ್ಯೂಚೇದಿಯನು ಸೇರುತ್ತ ನಾಳಿದನು ವಸುರಾಯ ವಾಸವನು ಮೈತ್ರಿಯೊಳಗೆ ಅನುಗ್ರಹಿಸಿ ಆ ಆ ಆ ನಮ್ಮವರ ಏಳಿಗೆಗೆ ಬೇಕಾಗಿ, ನಮ್ಮವರ ಶ್ರೇಯೋಭಿವೃದ್ಧಿಗೆ ಬೇಕಾಗಿ ವಾಸವನ ಕುರಿತು ತಪಸ್ಸನ್ನು ಮಾಡಿದೆ. ಅವನನ್ನು ಭಕ್ತಿಯಿಂದ ಭಜಿಸಿದೆ. ನನ್ನ ಭಕ್ತಿಯ ಪರಾಕಾಷ್ಠೆಗೆ ಮೆಚ್ಚಿದಂತಹ ಇಂದ್ರ ಪ್ರತ್ಯಕ್ಷನಾಗಿ ವಿಧ ವಿಧವಾಗಿ ನನ್ನನ್ನು ಹರಸಿದ. ವೈಧೋರೆ ನನ್ನ ಕೊರಳಿಗೆ ವೈಜಯಂತಿ ಮಾಲೆಯನ್ನು ಹಾಕಿದ. ವೈಜಯಂತಿ ಮಾಲೆ ನನ್ನ ಕೊರಳಿಗೆ ಬಿದ್ದದ್ದೇ ತಡ ನನ್ನ ಆತ್ಮವರ್ಚಸ್ಸು ವೃದ್ಧಿಯಾಯಿತು. ಮಾತ್ರವಲ್ಲ, ವೈಣದಂಡವನ್ನು ನನ್ನ ಕೈಗಿಟ್ಟ. ಈ ವೈಣದಂಡವನ್ನು ಹಿಡಿದು ಎದುರಾಳಿಯಲ್ಲಿ ಹೋರಾಟಕ್ಕೆ ನಿಂತೆ ಎಂದಾದರೆ ಎದುರಾಳಿಯ ಅರ್ಧ ಶಕ್ತಿ ನನ್ನ ವಶವಾಗುವುದು, ಜಯ ನನಗೆ ಸತಸಿದ್ಧವಾಗುವುದು. ಅಷ್ಟು ಮಾತ್ರವಲ್ಲ, ವಿಶೇಷವಾದಂತಹ ವಿಮಾನವನ್ನು ನನಗಿತ್ತಿದ್ದಾನೆ. ಆ ವಿಮಾನವನ್ನೇರಿ ಆಕಾಶ ಮಾರ್ಗದಲ್ಲಿ ಸಂಚರಿಸುವ ಕಾರಣದಿಂದಲೇ ವಸು ಚಕ್ರವರ್ತಿಯಾದಂತಹ ನಾನು ಮುಂದಕ್ಕೆ ಉಪರಿಚರ ವಸು ಎನ್ನುವ ಹಾಗೆ ಖ್ಯಾತಿಯನ್ನು ಹೊಂದು ಎನ್ನುವ ಹಾಗೆ ಹರಸಿದ್ದಾನೆ. ಅಷ್ಟು ಮಾತ್ರವಲ್ಲ, ನಾನು ಬಯಸಿದ್ದಲ್ಲಿ ಸ್ವರ್ಗಾರೋಹಣವನ್ನು ಮಾಡಿ ಸ್ವರ್ಗದ ಕಾರ್ಯಕಲಾಪವನ್ನು ಕಣ್ತುಂಬಿಸಿಕೊಳ್ಳುವಂತಹ ವಿಶೇಷವಾದಂತಹ ಶಕ್ತಿಯೂ ಇಂದ್ರನಿಂದ ನನಗೆ ಪ್ರದತ್ತವಾಗಿದೆ. ಈ ಎಲ್ಲ ವರಗಳನ್ನು ಕೇವಲ ನನ್ನ ಸ್ವಾರ್ಥ ಸಾಧನೆಗಾಗಿ ಬಳಸದೆ ನಮ್ಮವರ ಶ್ರೇಯೋಭಿವೃದ್ಧಿಗಾಗಿ ಬಳಸುತ್ತಾ ನಮ್ಮವರ ಏಳಿಗೆಯನ್ನೇ ಕಾಣುತ್ತಾ ಇರುತ್ತೇನೆ. ಎಂದಿನಂತೆ ಇಂದು ಕೂಡ ಓಲಗ ಚಾವಡಿಯನ್ನು ಪ್ರವೇಶಿಸಿ ನಮ್ಮವರ ಯೋಗಕ್ಷೇಮವನ್ನು ವಿಚಾರಿಸುತ್ತಿರುವ ಕಾಲದಲ್ಲಿ ಒಮ್ಮೆ ಸ್ವರ್ಗಕ್ಕೆ ಹೋಗಬೇಕು, ಅಲ್ಲಿಯ ಕಾರ್ಯಕಲಾಪವನ್ನು ಕಣ್ತುಂಬಿಸಿಕೊಳ್ಳಬೇಕು ಎನ್ನುವ ಮನವಾಗುತ್ತಾ ಇದೆ. ತಡ ಮಾಡುವುದು ಯಾಕೆ? ರಾಜಕೀಯ ವ್ಯವಸ್ಥೆಯನ್ನು ಮಂತ್ರಿವರಿಯರಿಗೆ ವಹಿಸಿಕೊಟ್ಟು ಗಗವರ್ವತವನ್ನಾರಿ ನೇರವಾಗಿ ಅಮರಾವತಿಯನ್ನು
ಆತ್ಮೀಯರ ಈರೇಳು ಲೋಕದಲ್ಲಿ ಒಂದಾಗಿರುವಂತಹ ಭೂಲೋಕವಿದು. ಈ ಭೂಮಿ ಸುಭದ್ರವಾಗಿ, ಸುಸ್ಥಿರವಾಗಿ, ಸುಸಾಂಗವಾಗಿ ನಡೆಯಬೇಕು ಅಂತಾದ್ರೆ ಪರ್ವತಗಳ ಅತಿ ಅಗತ್ಯವಿದೆ. ಭೂಮಿಗೆ ಆಧಾರ ಸ್ತಂಭ ಯಾವುದು ಅಂತ ಕೇಳಿದ್ರೆ ಪರ್ವತಗಳೇ ಹೌದು. ಭೂಧರರು ಅವರೇ ನಾವಾಗಿದ್ದೇವೆ. ಅದೆಷ್ಟೋ ಪರ್ವತಗಳೆಲ್ಲ ಮೆರೆಯುತ್ತಾ ಇವೆ. ಎಲ್ಲಾ ಪರ್ವತಗಳಿಗೆ ರಾಜರಾಗಿ ಕೋಲಾಹಲ ಎಂಬ ಅಭಿಧಾನದಿಂದ ಮೆರೆಯುತ್ತಾ ಇದ್ದೇವೆ. ಭೂಮಿಗೆ ಬೇಕಾಗಿ, ಪ್ರಕೃತಿಗೆ ಬೇಕಾಗಿ, ಜೀವರಾಶಿಗಳಿಗೆ ಬೇಕಾಗಿ ಅವಿಶ್ರಾಂತವಾಗಿ ಶ್ರಮಿಸುವವರು ನಾವಾದರೂ ಕೂಡ ನಮಗೆ ಚಲನೆ ಇಲ್ಲ, ನಿಂತಲ್ಲಿಯೇ ಇರುವವರು ನಾವು. ಇಂದು ಹಾಗಲ್ಲ, ಚಲಿಸಬೇಕು, ನೋಡಬೇಕು, ಪ್ರಶಾಂತವಾಗಿರುವಂತಹ ವಾತಾವರಣವನ್ನು ಕಂಡು ಮನ ತುಂಬಿಕೊಳ್ಳಬೇಕು ಎನ್ನುವಂತಹ ಆಶಯ ಅಧಿಕವಾಗುತ್ತಾ ಇವೆ. ತಿರುಗಾಟ ಆರಂಭಿಸಬೇಕು ಎಲ್ಲಿಗಾಗು. ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ನಮಗೂ ಕೂಡ ನಿಂತಲ್ಲೇ ನಿಂತು ಒಂದು ರೀತಿಯಾದಂತಹ ಬೇಸರವು ನಮ್ಮನ್ನು ಕಾಡುತ್ತಾ ಉಂಟು. ಹಾಗಾಗಿ ಅದಕ್ಕೆ ಬೇರೇನು ಮಾಡುವುದಲ್ಲ, ನನ್ನಲ್ಲಿ ಒಂದು ಉಪಾಯ ಉಂಟು. ಅದು ನೋಡಿ, ನಮ್ಮ ಗಿರಿಯ ಮುಂದೆ ಅದೆಷ್ಟು ಎತ್ತರವಾಗಿ ಮರಗಳು ಬೆಳೆದು ನಿಂತಿದೆ. ಈ ಮರಗಳಿಂದ ಬರುವಂತಹ ತಂಗಾಳಿಗೆ ತಮ್ಮ ತನುವನ್ನು ಒಡ್ಡುವುದರ ಮೂಲಕವಾಗಿ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸಿದ್ರೆ ಮನದ ಬೇಸರ ಹೋಗಬಹುದು. ಚೆನ್ನವೆಂದನ ವ್ಯಾಖ್ಯಾನವನ್ನು ಬೇರೆತಿ ಮನದಲ್ಲಿ ಆವರಿಸಿರುವಂತಹ ಬೇಸರವನ್ನು ದೂರ ಮಾಡುವುದಕ್ಕಾಗಿ ನಾವು ಹೆಚ್ಚು ದೂರ ಕ್ರಮಿಸಬೇಕಾದಂತಹ ಅಗತ್ಯವಿಲ್ಲ. ನಿಮ್ಮ ಪಾದ ಮೂಲದಲ್ಲೇ ಇರಬೇಕಾದ್ರೆ ನಾವು ಯಾಕೆ ದೂರ ಹೋಗುವುದು? ಶುಕ್ತಿಮತಿ ನದಿ ಹರಿತಾ ಇದ್ದಾಳೆ. ಆ ನದಿಯಲ್ಲಿ ನಾವು ಮಿಂದೆವು ಅಂತಾದ್ರೆ ಮನದಲ್ಲಿರುವಂತಹ ಬೇಸರ ದೂರ ಆಗುವುದಕ್ಕೆ ಸಾಧ್ಯವಿದೆ. ಆದ್ದರಿಂದ ನದಿಗೆ ಇಳಿಯುವ. ಹಾಗಾಗಿ ಬೇಸರವನ್ನು ಕಳೆಯುವ ಬಗೆ ಹೇಗೆ ಎಂಬುದಾಗಿ ಕೇಳಿದಾಗ ಓರ್ವರು ಒಂದೊಂದು ರೀತಿಯಾಗಿ ಹೇಳಿದರು. ನದಿಗೆ ಇಳಿಯಬೇಕು, ಮನಸ್ಸಿನ ಬೇಸರವನ್ನು ಕಳೆಯಬೇಕು. ಹಾಗಾಗಿ ಹೋಗುವಂತಹ ನಿಮ್ಮ ಜೊತೆ ನಾನೇ ಬರ್ತೇನೆ. ನೀರಿಗೆ ಇಳಿಯುವ, ಜಲ ಕೇಳಿ ಆಡುವ, ಸಂತೋಷದಿಂದ
ನಡೆವ ನಡೆವ ನಾವು ನಡೆವ 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 ನನ್ನ ಆತ್ಮೀಯರೇ, ಮನದಾಳದಲ್ಲಿರುವಂತಹ ಆಶಯವನ್ನು ಹೇಳಿಕೊಂಡ ಸರಿಯಾಗಿರುವಂತಹ ಸಮರ್ಪಕವಾಗಿರುವಂತಹ ಉತ್ತರವನ್ನು ಕೊಡುವುದರ ಮೂಲಕ ಸಂತೋಷಪಡಿಸಿದ್ದೀರಿ. ಅತ್ಯಾನಂದವಾಗುತ್ತಾ ಇವೆ. ನಿಮ್ಮನ್ನೆಲ್ಲ ಸೇರಿಸಿಕೊಂಡು ತೋಳುಗಳನ್ನು ಕುಣಿಸುತ್ತಾ ತೈ ತಕತ ಎಂಬುದಾಗಿ ಸಾಗೋಣ. ಚೆಲುವೆಯಾಗಿ ಮೇಲೆ ತಳುವು ಸಲಿಲ ಸಖಿ ಸಲಿಲ ಸಖಿ ಚೆಲುವೆಯಾಗಿ ಮೇಲೆದ್ದಳು ಚೆಲುವೆಯಾಗಿ ಮೇಲೆದ್ದಳು ಸದಿನ ಸಖಿ ಕಲ ಕಲ ಶ್ರೀಮತಿ ಸದಿನ ಸಖಿ ಶ್ರೀಮತಿ ಚೆಲುವೆಯಾಗಿ
ನಿಲುವಿನಲಿಗಿ ನಿಲುವಿನಲಿ ಸೆಳೆಯುತ್ತ ಕಣ್ಣಿನಲಿ ಸೆಳೆಯುತ್ತ ಕಣ್ಣಿನಲಿ ಜಲ ಜಲಧಿಯು ಮದದಾನಿಯ ನಿಲುವಿನಲಿ ಸೆಳೆಯುತ್ತ ಕಣ್ಣಿನಲಿ ಕಲರು ಕಲರು ಹೊಂಗೆಜ್ಜೆಯನಾದದಿಯೇ ಕಲರು ಕಲರು ಹೊಂಗೆಜ್ಜೆಯನಾದದಿ ಸುಳಿಯುತ್ತವನ ಗಣಲಿ ಸುಳಿಯುತ್ತವನ ಗಣಲಿ ಸುಳಿಯುತ್ತ ಸುಳಿಯುತ್ತವನ ಗಣಲಿಯೇ ಮಿಂಚಿನೆಲೆಯಂತೆ ಹೊಳೆಯುತ್ತ ನಲಿಯುತ್ತಿದ್ದಳಾನಂದದಾಲೆಯಲ್ಲಿ ಸುಳಿಯ ಮಿಂಚಿನೆಲೆಯಂತೆ ಹೊಳೆಯುತ್ತ ಸುಳಿಯ ಮಿಂಚಿನೆಲೆಯಂತೆ ಹೊಳೆಯುತ್ತ ನಲಿಯುತ್ತಿದ್ದಳಾನಂದದಾಲೆಯಲ್ಲಿ ಸುಳಿಯ ಮಿಂಚಿನೆಲೆಯಂತೆ ಹೊಳೆಯುತ್ತ ನಲಿಯುತ್ತಿದ್ದಳ ಸಖಿ
ಆಹಾ ಆಹಾ. ನನ್ನನ್ನು ಕಂಡಂತಹ ಕಾಲದಲ್ಲಿ ನನಗೆ ಈ ಕಾಲದಲ್ಲಿ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ? ನಾನು ಹೆಣ್ಣು ಹೌದು ಅಲ್ಲಪ್ಪ. ಆಹಾ, ಸತ್ಯ, ನಾ ಹೆಣ್ಣಲ್ಲ. ನಾನು ನೀರಾಗಿರುವಂತಹ ಶುಕ್ತಿಮತಿ ನದಿ. ಈ ಕಾಲದಲ್ಲಿ ನೀರೆಯಾಗಿ ಬರುವುದೇ ಕಾರಣ ಏನು? ಸ್ವಲ್ಪ ವನವಿಹಾರವನ್ನ ಮಾಡಬೇಕು, ಆ ದಾರಿಯಲ್ಲಿ ಸ್ವಚ್ಛಂದವಾಗಿ ಹೋಗಬೇಕು ಎನ್ನುವ ಹಾಗೆ ಆಸೆ. ಆ ಕೊಳದ ಈ ಒಳಗೆ ಇಳಿದು ಸ್ವಲ್ಪ ಜಲಕ್ಕೆ ಎಳೆಯನ್ನಾಡಬೇಕು ಎನ್ನುವ ಹಾಗೆ ಆಸೆ ಆಗ್ತಾ ಇದೆ. ಹಾಗಿದ್ರೆ ಇಲ್ಲಿಯೇ ತಡ ಮಾಡುವುದು ಯಾಕೆ? ಮುಂದೆ ಹೋಗೋಣ. ಇನಿಯನ ಆಗಮನವ ಬಯಸಿ ಪಸರುಡಿಗೆ ಉಟ್ಟು ಕೊಂದೊಡವೆಗಳ ತೊಟ್ಟು ನವಕಸುಮಗಳ ಮಹತ್ಯಂ ಪಿಡಿದು ನಸುಗೆಂಪಿನ ಪಣೆಗೆ ಬೊಟ್ಟಿಟ್ಟು ಬಿಳಿ ದರಳ ಪರಿಮಳಂಗಳ ಪೋಸಿ ಕಾಣಿಕೆ ಕೊಡಲೆಂದು ಪಣ್ಗಳ ಗೊಂಚಲಂ ಕೈಯಲ್ಲಿ ಪಿಡಿದಿರ್ಪಳು ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ. ಪಕ್ಷಿಗಳನ್ನ ಕಂಡಾಯಿತು, ಸುಮವನ್ನ ಕಂಡು ಅದನ್ನ ಕೊಯ್ದು ಮಾಲೆಯನ್ನು ಮಾಡಿ ಮುಡಿಗೆ ಮುಡಿದಾಯಿತು. ಇನ್ನು ಕೆಲವು ಪ್ರಾಣಿಗಳನ್ನು ನೋಡಬೇಕು. ಮುಂದೆ ಹೋಗುತ್ತೇನೆ. ಆ ಸಾಲಿಯಲ್ಲಿ ತುಂಬಾ ಪ್ರಾಣಿಗಳುಂಟು. ಹೋಗೋಣ. ನದಿಯೊಳಗೆ ತಾಗಿ ಚರಿದುದಿರಲಾದು ಮೊದಲಿನ ಅಗರಾಜ ಬರುವವಳ ಕಾಡಾಗ
ಕೋಲಿ ಕೋಲಿ दुबारे यार मेरे ನೀನ್ ಯಾಕೆ ಕಿರುಚುದು? ನಾನು ಕಾನನದಲ್ಲಿ ವನವಿಹಾರವನ್ನ ಮಾಡಿ ಆಯ್ತು. ಇನ್ನು ಕೆಲವು ಪ್ರಾಣಿಗಳು ಸಿಗುತ್ತದಾ ಎನ್ನುವ ಹಾಗೆ ನೋಡುತ್ತಾ ಮುಂದೆ ಬಂದದ್ದು. ಇದಕ್ಕಿಂತ ದೊಡ್ಡ ಪ್ರಾಣಿ ಬೇರೆ ಏಯ್, ಬೇಕಾ? ಪ್ರಾಣ ಇರುವವುಗಳೆಲ್ಲವೂ ಕೂಡ ಪ್ರಾಣಿಗಳೇ ಅಲ್ವಾ? ಆ, ಹಸಿಯ ನಡುವಿನ ನಿಮ್ನ ನಾಭಿಯ ಮುಸುಳ ಬಾಚೆಯ ತೋರ ಕುಚಗಳು ತೊಳಗೆ ಬೆಳಗುವ ಮುಸುಳ ಕಾಂತಿಯ ವಿಷಯ ಗಂಧಿ ನೀನು ಎಸೆದ ಎಳ ಮಿಂಚಿನಂತೆ ರಂಜಿಸುತ್ತಿರುವ ರತ್ನ ಸಲಾಕೆಯಂತೆ ನಿನ್ನನ್ನು ಕಂಡಾಗ ಯಾಕೋ ಏನೋ ಏನು ನಾನು ಎಲ್ಲಿದ್ದೇನೆ ಅಂತ ನಂಗೆ ಅರ್ಥ ಆಗುತ್ತಿಲ್ಲ. ಮರ್ತೋಯ್ತಾ? ತುಂಬಾ ದಿವಸ ಆಯ್ತಲ್ಲ. ಏನು? ಹೇಗೆ? ಸೌಂದರ್ಯದ ಗಡಿ ನೀನು ನಿನ್ನಂತ ಚೆಲ್ವಿಕೆಯನ್ನು ಇದುವರೆಗೆ ನೋಡಿದವನು ನಾನಲ್ಲ. ಬಾ ಹತ್ತಿರ ಬಾ. ಯಾಕೆ ಸುಮ್ಮನೆ ಸುಮ್ಮನೆ ಎಲ್ಲ ಹತ್ತಿರ ಕರೀತಾರೆ ಯಾರಾದ್ರೂ? ಒಂದು ಸಮಾಲೋಚನೆ ಮಾಡ್ಲಿಕ್ಕೆ. ಸಮಾಲೋಚನೆ ಅದು ನಿನ್ನಲ್ಲಿ ಅಲ್ಲ, ನನ್ನನ್ನು ಕಂಡಾಗ ಅದು ನಿನ್ನಲ್ಲಿ ಅಂತದ್ದು. ಅಲ್ಲ, ನೀ ಯಾರು ಇನ್ನು ಹಾಗೆ ನನಗೆ ಅರ್ಥ ಆಗುತ್ತಾ ಇಲ್ಲ. ಅಯ್ಯೋ, ನೋಡು ಏನು ನೋಡುವುದು? ಎಸೆವ ಅಂದ್ರೆ ಬಿಸಾಡಿದ್ದು ಅಂತ ಹೇಳಿಯಾ? ಹೌದು, ಇದು ಬೇಡದಿದ್ದ ವಸ್ತು ಮತ್ತೆ ಕಂಗೊಳಿಸುತ್ತಿರುವಂತ ಶೋಭಿಸುವ ಆ, ಪರ್ವತಗಳ ಮಧ್ಯೆ ಪ್ರಜ್ವಲಿಸುತ್ತಿರುವಂತ ಓರ್ವನನ್ನು ನೋಡಿದ್ಯಾ? ಪ್ರಜ್ವಲಿಸುತ್ತಿರುವಂತ ಓರ್ವ ಅವನೇ ನಾನು. ಅಂದ್ರೆ ಕೋಲಾಹಲ ಕೋಲಾಹಲ ಅಂದ್ರೆ ನೀನ ಮತ್ತೆ ಹೇಗೆ ಕೇಳಬೇಕು? ಅದು ಬಾವಿಗೆ ಬಿದ್ದಾಗ ಹಾಗೆ ಹೇಳೋದು ಹಾಗಲ್ಲ, ಉತ್ಪ್ರೇಕ್ಷೆ. ಹಾಗೆ ಆಶ್ಚರ್ಯದಿಂದ ಇರ್ಲಿ ಅಪ್ಪ. ಹಾಗಾಗಿ ಆದ್ರೆ ನೀನ್ ಇಲ್ಲಿ ಬಂದು ಹೀಗೆ ಚಡಪಡಿಸ್ತಾ ಇರುವಾಗ ನನಗೆ ಅರ್ಥವೇ ಆಗತ್ತಾ ಇಲ್ಲ. ಏನು ನಿನ್ನನ್ನು ನೋಡಿದಾಗ ಬೇಕು ಎನ್ನುವಂತ ಬಯಕೆ ಅಧಿಕವಾಗುತ್ತಾ ಇದೆ. ಏನು ಕಳ್ಕೊಂಡಿದ್ಯಾ? ಆಹಾ, ಮತ್ತೆ ಹೊಸತ್ತು ಹೊಸತ್ತು ನೀನು. ಆದ್ದರಿಂದ ಹೇಳುತ್ತೇನೆ, ಹೇಗೆ ನೀನು ನನ್ನ ಜೊತೆಯಲ್ಲಿ ಬಂದು ನನ್ನನ್ನು ಕೂಡಿ ನನ್ನನ್ನು ಮದುವೆಯಾದೆ ಅಂತಾದ್ರೆ ಸುಖ ಸಂತೋಷದಿಂದ ಮೆರೆಯುವುದು. ಬಾ ಬಾ ಬಾ. ಮನ್ನಿಸಬೇಕಯ್ಯ. ಗಿರಿರಾಯ
ಪೊರೆಯಬೇಕೆನುತ ಮಾನ್ಯ ನೀ ಮರೆತೆನ್ನ ಪೊರೆಯಬೇಕೆನುತ ಕಳೆಯಬೇಡಿದಳದು ಪದದೊಡೆರಗಿ ಪದದೊಡೆರಗಿ ಗಿರಿರಾಯ ಅಯ್ಯ ಏನಾಯ್ತು ನಿನಗೆ? ಬೆದರದಿರು ಮತ್ತೆ ನೀನು ಹಾಗೆ ಓಡಿ ಬಂದ್ರೆ ಹೆದರಿಕೆ ಆಗದೇ ಇರ್ತದೆ ನೀನು. ಆಕರ್ಷಣೆ ಆಕರ್ಷಣೀಯ. ನನಗೆ ಯಾರ ಹತ್ತಿರ ನಿಂತು ಮಾತಾಡಿ ಅಭ್ಯಾಸವೇ ಇಲ್ಲ. ನನಗೆ ದೂರ ನಿಂತರೆ ಮಾತಾಡುವುದಕ್ಕಾಗುದು. ನನಗೆ ಹತ್ತಿರ ನಿಂತರೆ ಶಬ್ದಗಳೇ ಬರುವುದಿಲ್ಲ. ನಂಗೆ ದೂರ ನಿಂತರೆ ಎಲ್ಲ ಮರ್ತೋಗು. ನಾನು ಹೇಳಿದ್ದನ್ನು ನೀನು ಅಭ್ಯಾಸ ಮಾಡಿಕೋಗಿದೆ. ನಿನಗೂ ಅಭ್ಯಾಸ ಮಾಡಬಹುದಲ್ಲ ಇಲ್ಲ, ನನ್ನದ? ಈಗಾಗ ಅಭ್ಯಾಸ ಮಾಡಿಕೊಳ್ಳಿಕ್ಕೆ ಆಗುತ್ತಾ ಇಲ್ಲ. ನನಗಂತೂ ಮರ್ತೋಗ್ತಾಳೆ. ನೋಡುವಾಗ್ಲೇ ಗೊತ್ತಾಯ್ತು ನನಗೆ. ಹೌದಾ? ಆದ್ರೆ ಒಂದು ವಿಚಾರ, ಏನು? ನನ್ನ ಪರಿಚಯವನ್ನ ಕೇಳ್ತಾ ಇದ್ದೀಯ. ಹೌದಲ್ಲ? ನೀ ಗೊತ್ತಿದ್ದು ಕೇಳ್ತಾ ಇದ್ದೀಯ, ಗೊತ್ತಿಲ್ಲದೆ ಕೇಳ್ತಾ ಇದ್ದೀಯ, ಅರ್ಥ ಆಗ್ತಾ ಇಲ್ಲ. ಇಲ್ವಲ್ಲ? ಇಲ್ವಾ? ಸರಿ ನೋಡಂತೆ ನನ್ನನ್ನ. ಏನು? ಎಲ್ಲಿ ನೋಡಿದ ನೆನಪಿಲ್ಲ ನನಗೆ. ಗೊತ್ತಾಗ್ಲಿಲ್ವಾ? ಹಾ, ಅದು ಹ. ನಿನಗೆ ಹೇಗೆ ಗೊತ್ತಾಗ್ಲಿಲ್ಲ ಗೊತ್ತಾ? ಹೇಗೆ? ನಾನು ಈ ರೂಪದಲ್ಲಿ ಇರುವವಳಲ್ಲಪ್ಪ. ಬೇರೆ ರೂಪ ಉಂಟು? ನಾ ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ರೂಪವೇ ಬೇರೆ ಉಂಟು. ಹೌದು? ಹಾ, ವಿಕಾರವೋ, ಶಾಂತವೋ, ಬೀಭತ್ಸವೋ, ಭಯಾನಕವೋ, ರೌದ್ರವೋ? ಹಾಗಲ್ಲ. ಮತ್ತೆ? ಸೌಮ್ಯ ಸ್ವಭಾವದ ಹೆಣ್ಣು ನಾನು. ಹೌದಾ? ನನಗೂ ಹಾಗೆ. ಏನು? ಈ ಸೌಮ್ಯ ಸಾತ್ವಿಕ ಅಂತ ಹೇಳಿ ನಾನು ಕೂಡ ಪರಮ ಸಾತ್ವಿಕ. ಅದು ನೀನೇ ಹೇಳಿಕೊಳ್ಬೇಕಷ್ಟೇ. ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ನಿನ್ನ ಅವಸ್ಥೆ ಒಮ್ಮೊಮ್ಮೆ. ಹಾಗಲ್ಲ, ಅದು ವಿಷಯ ಬಿಡೋಣ. ಇದು ನಾನು ಅದು ಒಮ್ಮೊಮ್ಮೆ ನೀವು ಹಾಗೆ ಮಾಡುದು. ಹಾಗೆಲ್ಲ ಹೇಳಿದ್ದು ನಾನು. ಹ. ನಾನು ನಡೆಯುವವಳಲ್ಲ, ಮತ್ತೆ ಹರಿಯುವವಳು. ಅಬ್ಬಾ, ಏಯ್, ಇದು ಆಗ್ಲಿಕ್ಕಿಲ್ಲ. ಇದು ಮಹಾಪಾಯ. ಇಂಥದ್ದನ್ನೆಲ್ಲ ನೋಡಿ ಎಷ್ಟು ಜನ ಎಲ್ಲ ಬಿದ್ದಿದ್ದಾರೆ ಗೊತ್ತುಂಟಾ? ಪ್ರಪಾತಕ್ಕೆ ಬಣ್ಣ ಮಾತ್ರ ಬಿಳಿಯುದು, ಹತ್ತಿರ ಹೋದ್ರೆ ಗುಸುಗುಟ್ರೆ ಸರ್ವನಾಶ. ನಮ್ಗೆ ಬೇಡ ಇದು. ಏನಾಯ್ತು ನಿನಗೆ? ಅದನ್ನ ಮತ್ತೆ ನೋಡ್ಬೇಕು ನಾನು ಅಂತೇಳಿ. ಹಾಗೆಲ್ಲ ಹೇಳಿದ್ದು ನಾನು. ಸರ್ಪ ಸಂತತಿಯವಳು ನೀನು. ನಿನಗೆ ನನ್ನನ್ನು ನೋಡಿದ್ರೆ ಹಾವಿನ ಹಾಗೆ ಕಾಣ್ತಾ ಇದ್ದೇನೆ ನಾನು. ಮತ್ತೆ ಹೇಳಿದೆ ಅಲ್ಲ, ಏನು? ಸೊಂಟ ಗಟ್ಟಿ ಉಂಟು. ಹಾಗಲ್ಲ ಹೇಳಿದ್ದು ನಾನು. ಹರಿವುಗಳು ಅಂತ ಹೇಳಿದ್ರೆ ಹಾವು ಮಾತ್ರ ಅಲ್ಲ, ಮತ್ತೆ ನಾನು ನೀರು. ಹಾ, ನೀನು ನೀರ? ಹೌದು. ಯಾವ ಬಾವಿಯಲ್ಲಿರುವುದು ನೀನು? ನಿನಗೆ ಬಾವಿ ನೀರಿದ್ದೊಂದು ಮಾತ್ರ ಗೊತ್ತಿರುವುದ, ಬೇರೆ ನೀರಿಗೆ ಪರಿಚಯ ಇಲ್ವಾ ನಿನಗೆ? ನೀರಿರುವುದು ಬಾವಿಯಲ್ಲಿ ಅಲ್ವೇನೆ? ನಾ ಹರಿಯುವವಳು. ಹಾ, ನಿನ್ನ ಕಾಲ ಬಡದಲ್ಲೇ ಇದ್ದದ್ದು. ಏನು ಕಸವ ನೀನು ಹಾಗೆ ಹುಡುಕ್ತಾ ಇದ್ದಿ? ಛೀ, ಅಲ್ಲಿ ಹರಿಯುವಂತಹ ಶುಕ್ತಿಮತಿ ನದಿ. ನದಿ? ಹಾ, ಮಣ್ಣು ತಿಂದು ಹೋಗ್ಲಿಕ್ಕೆ. ಮಣ್ಣು ತಿಂದು ಹೋಗ್ಬೇಕಾ? ಏಕೆ? ನನ್ನ ನೆನಪಿನ ಶಕ್ತಿಗೆ ಹೇಳಿದ್ದು ನಾನು. ಹೌದಾ? ಅದು ಗೊತ್ತಾಗುತ್ತದೆ. ನನ್ನ ಕಾಲ್ಬುಡದಲ್ಲಿ ಹರಿಯುವವಳು ನೀನು. ಇದುವರೆಗೆ ಗೊತ್ತಾಗದೆ ಹೋಯ್ತಲ್ಲ, ಹಾ. ಸಂತೋಷ ಆಯಿತು. ಬಾ, ನನಗೂ ನಿನಗೊಂದು ಸಂಬಂಧ ಇದೆ. ಬಾ. ಅಯ್ಯೋ, ಹಾಗಲ್ಲ. ಇವರೇ ಈ ವಾಮ ಭಾಗ ಯಾವುದು? ಮತ್ತೆ ಹುಡುಕುವ ನಾವು. ಇಲ್ಲಿ ಕೂತು, ಇಲ್ಲಿ ಕೂತು. ಎಲ್ಲಿ? ಕುಳಿತು ಮಾತಾಡು. ಅಯ್ಯೋ, ಹಾಗಲ್ಲ ಹೇಳಿದ್ದು ನಾನು. ಹಾ. ಆದ್ರೆ ಇನ್ನೊಂದು ಸರಿಯಾಗಿ ನೋಡಿದ್ರೆ ಉಂಟಲ್ಲ, ಓ. ಆಹಾ, ದಷ್ಟಪುಷ್ಟವಾದ ಕಾಯ, ಹಾ. ಪೊದೆಗಟ್ಟಿ. ಈ ನನ್ನ ಕಾಯವನ್ನು ಇದನ್ನೆಲ್ಲ ಬಿಚ್ಚಿಟ್ಟ ಮೇಲೆ ಬಂದು ನೋಡು ನೀನು. ಹೇಗೆ ಕಾಣ್ತದೆ? ಆದ್ರೆ ನನಗೆ ಚಂದ ಕಾಣ್ತಾ ಇದೆಯಾ? ಅದರಲ್ಲೂ ಈ ಪೊದೆಗಟ್ಟಿದ ಮೀಸೆ. ಎಂತದು ಕಟ್ಟಿಕೊಂಡು ಬಂದ? ಕಟ್ಟಿದ ಬಂದದ್ದೇ ಅದು. ಪೌರುಷದ ಪತಾಕಿ ಅಂತಿದೆ. ಆದರೆ ಇದು ಈ ರೀತಿಯಾಗಿರುವಂತಹ ನೀನು ಓರ್ವ ಒಬ್ಬಂಟಿ ಹೆಣ್ಣಲ್ಲಿ ಬಂದು ಮದುವೆ ಆಗುವುದರ ಬಗ್ಗೆ ಕೇಳ್ತಾ ಇದ್ದೀಯ. ಹೌದು. ಅದು ಸರಿಯಾಗುವುದಿಲ್ಲ. ಅದರಲ್ಲಿಯೂ ಕೂಡ ನಾನು ನಿನ್ನ ಮದುವೆ ಆಗುವುದಕ್ಕೆ ಆಗುವುದಿಲ್ಲ. ಯಾಕೆ ಗೊತ್ತಾ? ಯಾಕೆ? ನದಿಗಳ ಉಗಮ ಸ್ಥಾನ ಎಲ್ಲಿ ಎನ್ನುವ ಹಾಗೆ ಕೇಳಿದ್ರೆ ಪರ್ವತಗಳ ಎಡೆಯಿಂದ ನದಿಯಾದವಳು ಹುಟ್ಟಿ ಬರುವುದು. ಹೌದು. ಹಾಗಿದ್ರೆ
ಒಂದು ಲೆಕ್ಕದಲ್ಲಿ ನದಿಗಳ ತಂದೆ ಪರ್ವತ ಅಲ್ವಾ? ಹೌದು. ಅಪ್ಪ ಅಪ್ಪ ನಾನೀಗ ಅಷ್ಟು ಪ್ರಾಯ ಆಯ್ತು, ಅಪ್ಪನ ಪ್ರಾಯ ಆಯ್ತು. ನಾನು ಅವರನ್ನು ಮಾವ ಅಂತ ಕರಿ, ಯಾರನ್ನ? ನೀನು ಅವರನ್ನು ಅಪ್ಪ ಅಂತ ಕರಿ. ಅದಕ್ಕೆ ಅವರು ಅದಕ್ಕಿಂತ ಸ್ವಲ್ಪ ಸಣ್ಣ ಪರ್ವತ. ಅವರು ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಸಂಪಾದನೆ ಮಾಡ್ತಾರ. ಹಾಗೆಲ್ಲ ಹೇಳಿದ್ದು ನಾನು. ನಿನ್ನನ್ನ ಕಂಡಾಗ ತಂದೆ ಇರುವಂತಹ ಗೌರವ ನನಗೆ ಹೆಚ್ಚಾಗುತ್ತಾ ಉಂಟು. ಮದುವೆ ಆಗುದಕ್ಕೆ ಆಗುದಿಲ್ಲ, ಹೋಗ್ತೇನೆ ನಿನಗ. ಆಗುವುದಿಲ್ಲ. ಏನು? ನಿನ್ನನ್ನು ಹಾ ನಾನು ಮದುವೆ ಆಗುತ್ತೇನೆ. ಹಾ ಒಂದು ವೇಳೆ ನೀನು ಒಪ್ಪದ ಇದ್ದರೆ ಹಾ. ಏನು ಮಾಡುತ್ತೇನೆ ಬಲ್ಲಯೋ? ಏನ? ಮಾತುಗಳೇಕೆ ಚೆಲುವೆ ನಿನಗೆ ಪಕ್ಕದೊಳಗಿದೆ ಭಾಗ್ಯ ಮಿಕ್ಕಿ ಮೀರುವುದೆಲ್ಲ ಕಕ್ಕನೊಳ ಎಲೆಗೆ ಏನು? ತಕ್ಕು ಮಾತಾಡಬೇಡ. ಸೊಕ್ಕಿನಿಂದ ಹೋಗುತ್ತೇನೆ ಅಂತ ಹೊರಡಬೇಡ. ಹಾ ನನಗೆ ಬೇಕಾದ್ದನ್ನು ನಾನು ಪಡೆಯದೇ ಶುದ್ಧ. ಏಯ್ ಹೋಗ್ತೇನೆ. ನೋಡೋರು ಬೇಡ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ಹೋದ್ರು ಒಳ್ಳೆದು. ಯಾರ್ಯಾರಾಗ್ತದೆ? ಯಾರ್ಯಾರಾಗ್ತದೆ? ಬಾ. ಹೀಗೆ ಹೋಗುತ್ತೆ. ನಿನಗೆ ತಮ್ಮಯ್ಯ ಕೈ ಹೋಗಿದ್ದೀರಿ. ನೋಡೋ ಬೇಡ. ನಿನಗೆ ಈಗ ಸ್ವಂತ ಇಲ್ಲ, ನಿನಗೆ ಮಾತ್ರ. ಹೀಗೆ ಮಾಡು. ಎಲ್ಲಿ ಹೋಗ್ಬೇಕು ನಾವು ದೇವರೇ? ನೋಡು ತಮ್ಮಯ್ಯ ನಿನಗೆ ಹೋಗಿಲ್ಲ ನೀನು. ನಿನಗೆ ಬಾಯಿ ಬಿಡ್ತೇನೆ ನಾನು. ನೋಡು ಬೇಡ. ಆವಾಗ ಮಲಗಿದ್ದೀನಿ ಕೊಟ್ಟಣ ಮತ್ತೆ ಈಗ ಮಲಗಿದ್ದೀನಿ. ನೋಡು ಬೇಡ. ದೇವಸಭೆಯನ್ನು ಹೇಳಿ ಬರುತ್ತೀರಿ ಭಾವನದ ಶಬ್ದವಾದುದ ಯಾವ ಕಾರಣವೆನುತ್ತಲಿ ದೇವಸಭೆಯ ಕಾರ್ಯಕಲಾಪವನ್ನು ಮುಗಿಸಿ ನನ್ನತ್ತಾದ ಚೇದಿ ದೇಶವನ್ನು ಬಂದು ಸೇರಿದೆ. ಕಾಣುತ್ತಿರುವುದೇನು? ಜುಳು ಜುಳು ನಾದವನ್ನು ಮಾಡುತ್ತಾ ಹರಿಯುತ್ತಿದ್ದ ಶುಕ್ತಿಮತಿ ನದಿ ತಟಸ್ಥಳಾಗಿದ್ದಾಳೆ. ಕಾರಣ ಏನು ಎನ್ನುವ ಹಾಗೆ ಕೂಲಂಕಷವಾಗಿ ಪರಿಶೀಲಿಸಿದ್ರೆ, ಓಹೋ, ಕೋಲಾಹಲ ಪರ್ವತವೇ ಈ ನದಿಯ ಹರಿಯುವಿಕೆಗೆ ತಡೆಯಾಗಿದ್ದಾನೆ. ಹಠ ಮಾಡುವುದಿಲ್ಲ, ವೈನ ದಂಡದಿಂದ ಕೋಲಾಹಲ ಪರ್ವತವನ್ನು ಘಾತಿಸುತ್ತಾನೆ. ನನಗುರಿ ನೀನು ನನಗುರಿ ನೀನು ಮಾಮನೆಯದು ಬರದಿದ್ದೇನು ಹಾಗೆ ವ್ಯಾಕರಣನು ನಿಶ್ಚಯಿನ್ನು ನಿನ್ನನ್ನು ಕಾಣುವಾಗ ಯಾವುದೋ ಒಂದು ಊರಿನ ಅರಸನಾಗಿ ಕಾಣುತ್ತಾ ಇದ್ದಿ. ಅಪ್ಪನಿನ ಅಹಂಕಾರವೇ ಏನಾಯ್ತು? ನಾವಿರುವಂತಹ ಪ್ರದೇಶಕ್ಕೆ ಬಂದು ನಮ್ಮನ್ನೇ ಪ್ರಶ್ನಿಸುವುದಕ್ಕೆ ನನ್ನ ಮುಂದಾಗುತ್ತದೆ. ಕ್ರಮವೇ ಹಾಗೆ. ಹೌದಾ? ನಿನ್ನ ಕ್ರಮ ಹೇಗೆ? ನೋಡೋಣ. ಅಪರಿಸುತ್ತ ಅಕರ್ಮ
ಸುಮನೆಗಳ ನಿಮ್ಮ ಸುರದಿಪ್ಪಣವರಿಯುವುದು ನಿಮ್ಮ ಸಂತೋಷದಿಂದ ಕಾಲ ಕಳೆಯುತ್ತಿದ್ದಂತಹ ಸಂದರ್ಭ ಮಧ್ಯ ಪ್ರವೇಶ ಮಾಡಿ ತಡೆಯನ್ನು ಒಡ್ಡುತ್ತಾ ಇದ್ದೀಯಲ್ಲ. ಸಂತೋಷವನ್ನು ಹಾಳು ಮಾಡಬೇಕು ಅಂತ ಮಧ್ಯ ಪ್ರವೇಶ. ಆದರೆ ಏನು ಈ ಹೊತ್ತಿಗೆ ಬಂದಿದ್ದೀಯಲ್ಲ, ಈ ರೀತಿಯಾಗಿ ಪರಿಣಮಿಸಿದ್ರೆ ನೀನು ಇನ್ನು ಉಳಿಯುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ತಲೆ ಹುಡಿ ಮಾಡುವಾಗ ಯಾರು ಪ್ರಶ್ನೆ ಮಾಡ್ತಾರೆ ಎನ್ನುವ ಹಾಗೆ ನಾನು ನೀನು ನೋಡುವ. ನಮ್ಮದಾದಂತಹ ಕಾರ್ಯಕ್ಷೇತ್ರದಲ್ಲಿ ಹಸ್ತಕ್ಷೇಪವನ್ನು ಮಾಡುತ್ತಾ ಇದೆಯೋ ಬದುಕಬೇಕೆಂಬ ಆಶೆ ಉಂಟು. ನಡ ಇಲ್ಲಿಂದ, ಇಲ್ಲದಿದ್ದರೆ ನಿನ್ನ ತಲೆ ಆರಿಸ್ತೇ. ಅಲೆ ನನ್ನದು ನಿನ್ನದು ಹೋಗ. ನಮ್ಮವರನ್ನೆಲ್ಲ ಕೆಡ ಹಾಕುತ್ತಾ ಮುಂದುವರಿಯುತ್ತಾ ಇದೆಯಲ್ಲ, ಯಾರು ನೀನು? ಚಕ್ರವರ್ತಿ ನಿನ್ನ ತಲೆಯನ್ನು ಮರೆಯುತ್ತಾನೆ. ಆಕಾಶದ ಎತ್ತರಕ್ಕೆ ಬೆಳೆದು ನಿಲ್ಲುತ್ತೇನೆ. ಆಕಾಶದ ಎತ್ತರಕ್ಕೆ ಬೆಳೆದು ನಿಂತಿದ್ದಾನೆ. ಮೇಲೇರಿ ಇವನ ತಲೆಯನ್ನ ತುಳಿತಾನೆ. ಆಯತಾಂಬಕಿ ಶುಕ್ತಿಮತಿ ತಾನೈದಿ ನಮಿಸಿದಳು. ಜಯತು ಭೂಪನ್ನ ಮದನಕ್ಕೆ ಜಯವಿತ್ತೆ ಮದನ ರೂಪ. ಮದನಕ್ಕೆ ಜಯವಿತ್ತೆ ಮದನ ರೂಪ. ಅರಿವಿರದ ಜೀವನವನು ಶ್ರುತಿಗಳಿಗೆ ನಿಯತಿಯು ಕಾಯ್ದೆ ನೀನು. ಲಯವಿರದ ಜೀವನವನು ಶ್ರುತಿಗೊಳಿಸಿ ನಿಯತಿಯು ಕಾಯ್ದೆ ನೀನು. ಜಯತು ಭೂಪ. ಕೋಲಾಹಲವನ್ನು ಮಡುವ ಕಾಲಕ್ಕೆ ನನ್ನ ಕಣ್ಣ ಮುಂಭಾಗದಲ್ಲಿ ಒಬ್ಬ
ಚಪ್ಪಳಾಕಿ ನೀರೇ. ಯಾರೇ ನೀನು? ನದಿಯಾಗಿ ಹರಿಯುತ್ತಿರುವಂತಹ ಶುಕ್ತಿಮತಿ ನದಿಯೇ ನಾನು. ನದಿ? ಹೌದು. ನೀರಾದ ನೀನು ನೀರೆಯಾಗಿ ಹೊರಟದ್ದೇನು? ವನವಿಹಾರವನ್ನು ಮಾಡಬೇಕೆನ್ನುವಂತಹ ಆಸೆ ಹೆಚ್ಚಾದ ಕಾರಣ ತದ್ರೀತಿಯಾದಂತಹ ರೂಪವನ್ನ ಅಂತು ಬಂದವಳು. ನೀರಿಗೂ ವನವಿಹಾರ ಮಾಡುವ ಆಸೆ ಆಯ್ತಲ್ಲ? ಸಣ್ಣ ಆಸೆ. ಪರಿಣಾಮ ದೊಡ್ಡದಾಯ್ತಲ್ಲ? ಹೌದು. ಹಾ. ಕೋಲಾಹಲ ಪರ್ವತವೇ ಎದುರಾಯಿತು. ಬಲತ್ಕರಿಸಿದವನಿದ್ದಾನೆ. ಮತ್ತೆ ಇಷ್ಟೆಲ್ಲ ಹಾಕಿಕೊಂಡು ಮೆತ್ತುವಲ್ಲಿ ಮೆತ್ತಿಕೊಂಡು ಬಂದ್ರೆ ಯಾರಾದ್ರೂ ಬಿಡ್ತಾರೆ? ಇವತ್ತು ಸ್ವಲ್ಪ ಕಡಿಮೆ ಗೊತ್ತಾ? ಇನ್ನು ಹೆಚ್ಚುಂಟ ನಿನ್ನದು? ಒಮ್ಮೊಮ್ಮೆ ಹಾಗೆ. ಆದರೂ ಕೂಡ ಹಾ. 2 ಮಕ್ಕಳಿಗೆ ಜನ್ಮವನ್ನಿತ್ತವಳು ನಾನು. ಹಾ, ಹಾ. ಒಂದು ಗಂಡು ಮಗದೊಂದು ಹೆಣ್ಣು. ಹ್ಮ್, ಹ್ಮ್. ವಸುಪದ ಎನ್ನುವಂತಹ ಗಂಡು ಮಗನನ್ನ, ಹ್ಮ್. ಗಿರಿಕೆ ಎನ್ನುವಂತಹ ಹೆಣ್ಣು ಮಗಳನ್ನ ಹ್ಮ್. ನಿನ್ನ ಪಾದಕ್ಕೊಪ್ಪಿಸುತ್ತಾ ಇದ್ದೇನೆ. ಅವರನ್ನ ನೀನೇ ಸಾಕಬೇಕು. ನೆರಲಿಕ್ಕೆ ನೀನು, ಸಾಕ್ಲಿಕ್ಕೆ ನಾನು? ಹಾಗಲ್ಲ. ಮತ್ತೆ? ಇನ್ನು ಮುಂದಕ್ಕೆ ನಾನು ನದಿಯಾಗಿ ಹರಿಯುತ್ತೇನೆ. ನದಿಯಾಗಿದ್ದಾಗ ನಾನು ಮಕ್ಕಳನ್ನ ಸಾಕುವುದಕ್ಕೆ ಸಾಧ್ಯ ಉಂಟೆ? ನೀನು ಹೋದಲ್ಲೆಲ್ಲ ಮಕ್ಕಳು ಮಾಡಿಕೊಂಡು ಬಂದ್ರೆ ನಾನು ಸಾಕಬೇಕು? ಇಲ್ಲಪ್ಪ, ನಾನು ಇವಾಗಲೇ ಬಿಚ್ಚಿ ಬಿಸಾಡ್ತೇನೆ. ಇನ್ನು ಈ ರೂಪ ಬೇಡ. ಹಾಗಿದ್ರೆ ನೀನು ಇನ್ನು ಈ ರೂಪವನ್ನು ಧರಿಸುವುದಿಲ್ಲ? ಬೇಡ ಬೇಡ. ನೀರಾಗಿ ಹರಿಯಿತು. ಪ್ರಜೆಗಳನ್ನ ಮಕ್ಕಳೆನ್ನುವ ಮಮಕಾರದಿಂದ ಸಾಕಿಕೊಂಡು ಬರುವವನಲ್ಲಿ ಆಗ್ಲಿ. ಆ ಧರ್ಮದಲ್ಲಿ ಹೇಳುತ್ತೇನೆ, ಆ, ನಿನ್ನ ಮಗನಾದಂತಹ ವಸುಪದನಿಗೆ ನನ್ನ ಸೇನಾಧಿಪತ್ಯ ಪಟ್ಟವನ್ನು ಕೊಡುತ್ತೇನೆ. ಆಗಲಿ. ನಿನ್ನ ಮಗಳಾದಂತಹ ಗಿರಿಕೆಯನ್ನು ನಾನೇ ವಿವಾಹ ಆಗುತ್ತೇನೆ. ಅವಳು ನನ್ನ ಹಾಗೆ ಸೌಂದರ್ಯವತಿ. ಅದಕ್ಕಾಗಿ ಅಲ್ವ ನಾನೇ ವಿವಾಹ ಆಗ್ತೇನೆ ಅಂತ ಹೇಳಿದ್ದು. ಸಂತೋಷವಾಯ್ತು ನನಗೆ. ಆಯ್ತು, ಹೌದು. ಹೋಗು, ನೀರಾಗಿ ಹರಿ. ಹಾಗೆಯೇ ಆಗಲಿ. ಎಂದು ಯೋಜಿಸುವ ಗೀನರು ಸೇರಿ ನಗರದಿ ನಂದನನು ತಾನಾದ ವಸುವಿನ ಮಂದಿರಕ್ಕೆ ಮೊದಲುತ್ತನಾದಿತ್ಯ ರೂಪದೊಳಗೆ ನಹದೊಳೈ ತಂದಿರುವ ಬಿತ್ತಗಳಿಗೆ ಎದೆಯ ಪೀಠವನಿತ್ತುದನ ನೀಂದ್ರನು ಬೆಸದಬೇಕೆಂದ ಮನದಿರಲು ರುದ್ರ ಆದಿತ್ಯರು ಕತ್ತಿಸಿದಂತಹ ನನ್ನ ಪಿತೃಗಳು ಶಶರೀರರಾಗಿ ದರಿಗಿಳಿಯುವುದನ್ನು ಕಂಡೆ. ಹತ್ತಿರ ಬಂದೆ, ಕರೆ ತಂದೆ, ಎತ್ತರವಾದ ಪೀಠದಲ್ಲಿ ಕುಳ್ಳಿರಿಸಿದ್ದೇನೆ. ಏನಾಗಬೇಕು ನನ್ನಿಂದ? ಶುದ್ಧಾಲಯದಲ್ಲಿ ಬಂದಿದ್ದ ಕಚ್ಚೆಯಿಂದಲೇ ಕಡಿದು ಭೋಜನವನ್ನು ಉತ್ತಮ ರಂಗನ ಮಾತದಿಂದ ಚಿತ್ತ ಮಾಡಿದ ಹೊರಮೋದದಿಂದ ಅನವರತವು ಶಶರೀರವಾಗಿ ನಿನ್ನ ಬಳಿಗೆ ನಾವು ಬರುವವರೇ. ಮಾತ್ರವಲ್ಲ, ನಿನ್ನ ಉಪಚಾರದಿಂದ ಸಂತೋಷಗೊಂಡಿದ್ದೇವೆ. ಈಗ ಬರುವುದಕ್ಕೆ ಕಾರಣ ಇದೆ. ಏನು? ಮಹಾರಾಜನಾದಂತಹ ನೀನು ಜಿಂಕೆಯ ಮಾಂಸವನ್ನು ಬಡಿಸಿ ನಮ್ಮನ್ನು ತೃಪ್ತಿಪಡಿಸಬೇಕಯ್ಯ. 3 ಹೊತ್ತು ಶುದ್ಧ ಸಸ್ಯಾಹಾರವನ್ನು ಸೇವಿಸುವ ನಾನು ನಿಮಗೆ ಜಿಂಕೆಯ ಮಾಂಸವನ್ನು ಬಡಿಸಬೇಕು? ಸಾಕಾಗಿದೆ ತಿಂದು. ಇದು ನನಗೆ ಆಗ್ಲಿಕ್ಕಿಲ್ಲ. ಇದು ಈ ವಿಷಯ, ಮಾಂಸಾಹಾರದ ವಿಷಯದಲ್ಲಿ ನಾನಿಲ್ಲ. ಹೌದಾ? ಒಂದು ವೇಳೆ ಈ ರೀತಿಯಾಗಿ ಆಡಿದೆ ಎಂದಾದ್ರೆ ಖಂಡಿತವಾಗಿ ಶಾಪಕ್ಕೆ ಒಳಗಾಗಬೇಕಾಗ್ತದೆ. ಒಂದೋ ಶಾಪಕ್ಕೆ ಒಳಗಾಗಬೇಕು, ಅಥವಾ ಜಿಂಕೆಯ ಮಾಂಸವನ್ನು ಬಡಿಸಿ ನಮ್ಮನ್ನು ತೃಪ್ತಿಪಡಿಸಬೇಕು. ದಸಾರಂಗದ ಮಾಂಸದ ಭೋಜನವನ್ನು ಬಡಿಸಿದರೆ ನಾನು ಶಾಪಕ್ಕೆ ಭಾಜನನಾಗ್ತೇನೆ. ಹೌದು, ಪಿತೃಗಳ ಶಾಪ ಎನ್ನುವುದು ಅದು ಜನ್ಮ ಜನ್ಮಾಂತರಕ್ಕೆ ತಟ್ಟುವಂತದ್ದು. ಹಾಗಿದ್ರೆ ಆ ಶಾಪಕ್ಕೆ ಭಾಜನನಾಗುವುದಕ್ಕೆ ನಾನು ಸಿದ್ಧನಿಲ್ಲ. ಮಾತ್ರವಲ್ಲ, ಒಂದು ವೇಳೆ ಬಡಿಸಿದೆ ಎಂದಾದ್ರೆ ಸತ್ಸಂತಾನವಾಗ್ತದೆ ನಿನಗೆ. ನಿಮ್ಮ ಮನಸ್ಸನ್ನು ತೃಪ್ತಿಪಡಿಸಿದ್ರೆ ಸತ್ಸಂತಾನ ಅದು ಮುಖ್ಯವಾಗಿ ನನಗೆ ಪ್ರಾಪ್ತಿಯಾಗುತ್ತದೆ ಅಂತ ಆದ್ರೆ ಹಿಂದೆ ಮುಂದೆ ನೋಡಲಾರೆ. ನನ್ನ ಕೈಂಕರ್ಯದಲ್ಲಿ ನಾನು ತೊಡಗಿಕೊಳ್ತೇನೆ. ಹಾಗೆ ಪರಮ ದೋಷವನನ್ನು ಬೇಗನೊಂದು ಸೇರ್ತನು ವಿರೋಧರ್ಮದ ಬೀದರಂಜಿಪ ಬರಬಂತರ ವನವನು ಆನಂದವನ್ನು ಸೇರಿದ್ದೇನೆ. ಹರಿಣವನ್ನು ನರಸುತ್ತಾ ಮುಂದುವರಿ. ಮಿಥುನಕ್ಕೆ ನಲಿವ ಮಿಗಮ ಕಾಣನು ಮಿಥುನಕ್ಕೆ ಅಡಿಯೊಳಗೆ ನಲಿವ ಮಿಗಮ ಕಾಣನು ನಲಿವ ಮಿಗಮ ಕಾಣನು
ಸತಿಯ ನೆನೆದು ಭಾವ ಭಜದಿ ತತ್ತನಾದನು ಸತಿಯ ನೆನೆದು ಭಾವ ಭಜದಿ ತತ್ತನಾದನು ಗಂಡು ಹೆಣ್ಣು ಜಿಂಕೆಗಳ ಮೈಥುನ ಸ್ಥಿತಿಯನ್ನು ಕಾಣುತ್ತಾ ಇದ್ದೇನೆ. ಈ ಸ್ಥಿತಿಯನ್ನು ಕಾಣುವಾಗ ನನ್ನವಳು ಸತಿ ಗಿರಿಕೆ ನೆನಪಾಗುತ್ತಾ ಇದ್ದಾಳೆ. ಪದೇ ಪದೇ ನನ್ನವಳು ಗಿರಿಕೆ ನೆನಪಾಗುತ್ತಾ ಇದ್ದಾಳೆ. ಪಿತೃವಚನ ನರಸುತ್ತಾ ಬಂದಾಗ ಗಂಡು ಹೆಣ್ಣು ಜಿಂಕೆಗಳ ಮೈಥುನ ಸ್ಥಿತಿಯನ್ನು ಕಂಡಾಗ ನನ್ನವಳು ಗಿರಿಕೆ ಪದೇ ಪದೇ ನೆನಪಾಗುತ್ತಾ ಇದ್ದಾಳೆ. ಎತ್ತಲೋ ಕಡೆಯಿಂದ ಆ ಮನ್ಮಥವನ ಪಂಚಪುಷ್ಪ ಶರಗಳನ್ನು ಪ್ರಯೋಗಿಸ್ತಾ ಇದ್ದಾನೆ. ಏನು ಮಾಡಬೇಕು ಅಂತ ನನಗೆ